ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹಿರಿಯರೇ, ಯೌವನಸ್ಥರೇ, ನಿಮ್ಮೆಲ್ಲರಿಗೂ ಸದಾಕಾಲ ನಮ್ಮ ಸಂಗಡ ಇರುವಾತನು, ಪ್ರೀತಿ ಮಾಡುವಾತನು, ನಮ್ಮ ಕರ್ತನು ರಕ್ಷಕನಾಗಿರುವಂಥ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ? ಅಂತೂ ಇಂತೂ ವರ್ಷದ ಕೊನೆ ಬಂತು ಅಲ್ವಾ? ಇನ್ನೊಂದು ವರ್ಷದ ನಿರೀಕ್ಷೆಯನ್ನು ತಂತು. ನಮಗೆ ನಿರೀಕ್ಷೆ ಬರ್ತಾ ಇದೆ. ದೇವರು ಕಳೆದ ಕಾಲಗಳಲ್ಲೆಲ್ಲ ನಮ್ಮನ್ನು ಕಾಪಾಡಿ ಆರೋಗ್ಯ ಕೊಟ್ಟು ತನ್ನ ಅತಿಶ್ರೇಷ್ಠವಾದ ಕೃಪೆಯನ್ನು ತೋರಿಸಿದ್ದಕ್ಕಾಗಿ ನಾವೆಲ್ಲರೂ ಏಸಪ್ಪ ನಿನಗೆ ಧನ್ಯವಾದ, ಜೀಸಸ್ ಥ್ಯಾಂಕ್ ಯು ಎಂದು ಹೇಳ್ತೀರಾ? ನೀವು ನಾನು ಆತನ ಮುಂದೆ ಬಂದು ಅಪ್ಪ ನಿನಗೆ ಧನ್ಯವಾದ ಎಂದು ನಾವು ಹೇಳಬೇಕು. ಕಳೆದ ಕಾಲದಲ್ಲಿ 2 ದಿನಗಳ ಹಿಂದೆ ಆಲಯದಲ್ಲಿ ನೀವು ಸಂದೇಶವನ್ನು ಕೇಳಿಸಿಕೊಂಡಿರಿ. ಒಳ್ಳೆಯ ಸಂದೇಶ ಅದಾಗಿತ್ತು ಅಂತ ಅನೇಕರು ನೀವು ನನಗೆ ತಿಳಿಸಿದಿರಿ. ತುಂಬ ಚೆನ್ನಾಗಿ ದೇವರು ಮಾತನಾಡಿದ್ದಾರೆ ಎಂದು ನೀವು ಹೇಳಿದಿರಿ. ಅದರ ಮುಂದುವರಿಕೆ ಭಾಗವಾಗಿ ಈ ದಿನ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೇನೆ. ಖಂಡಿತ ಈ ಸಂದೇಶವು ಕೂಡ ಒಂದು ಅದ್ಭುತವಾದಂಥ ಒಂದು ನಿರೀಕ್ಷೆಯ ಆಧರಿಸುವ, ಧೈರ್ಯಪಡಿಸುವಂಥ ವಾಕ್ಯವಾಗಿರಲಿಕ್ಕಿದೆ. ಹಾಗಾದರೆ ಸಿದ್ಧ ಮನಸ್ಸುಗಳೊಟ್ಟಿಗೆ ಇನ್ನೇನು ಈ ವರ್ಷವನ್ನು ದಾಟಿ ಬರುವ ವರ್ಷದಲ್ಲಿ ಹೋಗುವಂಥ ಈ ಸಂದೇಶ ನೀವು ಕೇಳಿಸಿಕೊಂಡು ಧೈರ್ಯ ಹೊಂದಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಹಾಗಾದರೆ ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. 2 ಕೊರಿಂಥಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ. ಆದದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಆಮೇನ್, ಹಾಲೆಲೂಯ. ನನ್ನ ಪ್ರಿಯರೇ, ಮೊನ್ನೆ ಕೇಳಿದಂಥ ಸಭೆಯ ನಿಮ್ಮ ವಾಕ್ಯ ಸಂದೇಶ ನೀವು ಕೇಳಿದರೆ ಬಹಳ ಹಿಂಸೆಗಳು, ಒತ್ತಡಗಳು, ವೇದನೆಗಳು, ಶೋಧನೆಗಳು ಬರುತ್ತವೆ. ಆ ಶೋಧನೆಗಳು ನಮಗೆ ಖಂಡಿತ ಇದ್ದೇ ಇರುತ್ತದೆ. ಆದರೆ ನೀತಿವಂತರಾದ ನಾವು, ದೇವರ ಮಕ್ಕಳಾದ ನಾವು ಬಿದ್ದರೂ ನಾವು ಎದ್ದೇಳದೆ ಹೋಗೋದಿಲ್ಲ. ಕಷ್ಟ ಬಂದರೂ ಜಯಿಸದೆ ಹೋಗೋದಿಲ್ಲ. ಖಂಡಿತ ನಿರೀಕ್ಷೆ ಉಂಟು. ಕರ್ತನು ಒಳ್ಳೆಯವನು, ಮಾತು ಕೊಟ್ಟಾತನು ನಂಬಿಗಸ್ತನು ಎಂಬ ಸಂದೇಶವನ್ನು ನೀವು ಕೇಳಿಸಿಕೊಂಡಿದ್ದೀರಾ. ಅಷ್ಟೊಂದು ಕಷ್ಟಗಳು, ಹಿಂಸೆಗಳು, ವಿರೋಧಗಳು, ಬೀಳುವಿಕೆಗಳು ಇವೆಲ್ಲವೂ ಬಂದ ಮೇಲೆ ಅದೇ ಅಧ್ಯಾಯದಲ್ಲಿ ಪೌಲ ಭಕ್ತನು ನಮಗೆ ಅಷ್ಟೊಂದು ಸಂಕಟಗಳಿದ್ದರೂ ಕೂಡ, ಸಮಸ್ಯೆಗಳಿದ್ದರೂ ಕೂಡ ನಾವು ಹೆದರುವವರಲ್ಲ. ಹಾಲೆಲೂಯ. ಕಳೆದ ವರ್ಷ 2025ನೇ ವರ್ಷ ನಿಮ್ಮ ಜೀವಿತದಲ್ಲಿ ಅನೇಕ ಹೋರಾಟಗಳನ್ನು ತಂದಾಕತ್ತಲ್ವಾ? ಬಿದ್ದರೆ ಅನೇಕ ಸಾರಿ, ಅನೇಕ ವಿಷಯಗಳಲ್ಲಿ ಸೋತೋದ್ರಿ, ಅನೇಕ ವಿಷಯಗಳಲ್ಲಿ ದೇವರ ಮಾತಿಗೆ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ಪ್ರಯತ್ನಿಸಿದರೂ ಕೂಡ ಫಲಿಸಲಿಲ್ಲ. ಇಂತಹ ಸಂದರ್ಭದಲ್ಲಿದ್ದಂಥ ನಮಗೆ ದೇವರು ಈ 2025-26ರ ಮಧ್ಯದಲ್ಲಿರುವಂಥ ನಮಗೆ ತಿಳಿಸುವುದೇನೆಂದರೆ, ಅಲ್ಲಿ ಹೇಳುತ್ತದೆ, ಆದದರಿಂದ ನಮಗೆ ಹಿಂಸೆ ಇತ್ತು, ಕಷ್ಟ ಇತ್ತು, ಸಂಕಟ ಇತ್ತು, ಸೋಲು ಇತ್ತು, ಸಮಸ್ಯೆಗಳಿದ್ದು, ಇದೆಲ್ಲ ಇದ್ದರೂ ಕೂಡ ಆದದರಿಂದ, ಇದೆಲ್ಲ ಇದ್ದದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ. ಈ ವರ್ಷ ನಡೆದಿಲ್ಲವಲ್ಲ, ಆಗಲಿಲ್ಲವಲ್ಲ, ಇನ್ನಷ್ಟೇ ಕತೆ ಅನ್ನುವಂಥ ಸ್ಥಿತಿಗೆ ಬಂದಿರುವುದೇ ಆದರೆ ದೇವರು ಈ ದಿನ ನಿಮಗೂ ನನಗೆ ಹೇಳೋದೇನೆಂದರೆ, ನಾವು ಧೈರ್ಯಗೆಡೋದಿಲ್ಲ. ಹೋದ ವರ್ಷ ಆಗಿಲ್ಲ ಅಂದರೆ ಏನಪ್ಪ, 2025ನೇ ವರ್ಷ ನಡೆದಿಲ್ಲ, 2026 ಅಂದರೆ 2026ನೇ ವರ್ಷ ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಮಹೋನ್ನತವಾದಂಥ, ಆಶೀರ್ವಾದಕರವಾದಂಥ, ದೇವರ ಚಿತ್ತಕ್ಕನುಗುಣವಾದಂಥ ಕಾರ್ಯಗಳನ್ನು ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇನ್. ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯವು ಸತ್ಯ. ಪೌಲನು ಹೇಳುತ್ತಾ ಇದ್ದಾನೆ,
ಅದೆಲ್ಲ ಇನ್ನೂ ಅನೇಕ ಕಾರ್ಯಗಳನ್ನು ಹೇಳುತ್ತಾ ಇದೆಲ್ಲ ಇದ್ದದ್ದರಿಂದ ಆದರೂ ಕೂಡ ನಾವು ಧೈರ್ಯಗೆಡುವುದಿಲ್ಲ. ಈ ಮಾತು ನನ್ನ ಸಹೋದರಿ ನೀವು ಹೇಳಲಿಕ್ಕೆ ಸಾಧ್ಯ ಇದೆಯಾ ಇವತ್ತು? ಹೌದು ಪಾಸ್ಟ್ರೇ, ಇದೆಲ್ಲ ನನ್ನ ಜೀವಿತದಲ್ಲಿ ಬಂದಿದೆ, ವಿರೋಧಗಳು ಬಂದಿವೆ, ಕಷ್ಟಗಳು ಬಂದಿವೆ, ಕೈ ಬಿಡಲ್ಪಟ್ಟ ಸ್ಥಿತಿಯಾಗಿದೆ, ಬಿದ್ದ ಸ್ಥಿತಿ ಬಂದಿದೆ, ಆದರೆ ನಾನು ಇನ್ನೂ ಧೈರ್ಯಗೆಡೋದಿಲ್ಲ. ಯಾಕೆಂದರೆ ಒಂದು ವಾಹನವನ್ನು ತಗೊಳ್ತೀರಾ, ಒಂದು ವಸ್ತುವನ್ನು ತಗೊಳ್ತೀರಾ, ಒಂದು ಯಾವುದೋ ಕಾರ್ಯ ಮಾಡ್ತೀರಾ, ದಿನ ಕಳೆದಂತೆ ಆ ವಸ್ತು ಏನಾಗುತ್ತಂದರೆ ಅದು ಹಳೆಯದಾಗ್ಬಿಡುತ್ತದೆ. ಹೊರಗಡೆಯಿಂದ ತುಂಬ ಧೂಳು, ತುಂಬ ಕೊಳೆಯನ್ನು ಕಟ್ಟಿಕೊಂಡು ಅದು ತುಂಬ ಕೆಟ್ಟದಾಗಿ ಕಾಣಿಸ್ತಾ ಇರ್ಬೋದು. ಆದರೆ ಕೆಲವರು ಹೇಳ್ತಾರೆ ನೋಡಿದ್ರ, ಓಲ್ಡ್ ಇಸ್ ಗೋಲ್ಡ್ ಅಪ್ಪ ಅಂತಾರೆ. ಅಂದರೆ ಹಳೆಯ ವಸ್ತುಗಳ ಶಕ್ತಿ, ಹಳೆಯ ಗಾಡಿಗಳ ಇಂಜನ್ಗಳ ಶಕ್ತಿ, ಅದರ ಬಾಡಿ ಶಕ್ತಿ ನೋಡುವಾಗ ನಮಗೆ ತುಂಬ ಚೆನ್ನಾಗಿ ಅನ್ನಿಸ್ತದೆ. ಈಗಿನ ಕಾಲದಲ್ಲಿ ಅದೇನು ಹೇಳ್ತಾರಲ್ಲ, ಹೊರಗೆ ತಳುಕು ಒಳಗೆ ಉಳುಕು ಅಂದಂಗೆ. ಅಂದರೆ ಒಳಗಡೆ ಎಲ್ಲ ಉಳುಕೆ ಇರ್ತದೆ, ಮೇಲುಗಡೆ ಮಾತ್ರ ಸೂಪರಾಗಿ ಏನು ಮಾಡ್ತಾರೆ, ಎಲ್ಲವನ್ನು ಚೆನ್ನಾಗಿ ಮಾಡಿಡ್ತಾರೆ. ಹೌದಲ್ವಾ ನನ್ನ ಪ್ರೀತಿ ಜನ? ಈ ಲೋಕ, ಈಗಿನ ಲೋಕ ಹಾಗೇನೆ. ಒಳಗಡೆ ಒಳ್ಳೆ ಮನಸ್ಸು ನಿಮಗಿದ್ದರು, ನಿಮ್ಮ ಕುಟುಂಬ ಎಷ್ಟೇ ಒಳ್ಳೆಯದಾಗಿದ್ದರು, ನೀವೆಷ್ಟು ಕಷ್ಟಪಡ್ತಾ ಇದ್ದರು, ನೀವು ಎಷ್ಟು ಒಳ್ಳೆಯದನ್ನು ಬಯಸ್ತಾ ಇದ್ದರು, ನಿಮ್ಮ ಒಳಗಿನದನ್ನು ಯಾರೂ ನೋಡಲ್ಲ. ಹೊರಗೆ ತಳುಕು ಮಾತುಗಳನ್ನು ನೋಡ್ತಾರೆ, ತಳುಕು ಬಟ್ಟೆಗಳನ್ನು ನೋಡುತ್ತಾರೆ. ಅಂದರೆ ಹೊಳಪು ಬರಬೇಕು, ಹೊಳಿತಾ ಇರಬೇಕು ಅಂಥವುಗಳನ್ನು ಇಷ್ಟಪಡ್ತಾರೆ. ಯಥಾರ್ಥತೆಯನ್ನು, ಒಳ್ಳೆಯತನವನ್ನು, ಸರಿಪಡಿಸುವುದನ್ನು ಯಾರೂ ಇಷ್ಟಪಡುವುದಿಲ್ಲ. ಆದರೆ ದೇವರ ವಾಕ್ಯ ಇವತ್ತು ನಿಮಗೂ ನನಗೆ ಹೇಳುವುದೇನೆಂದರೆ, ಹೊರಗಿನ ನಮ್ಮ ತೋರ್ಪಡಿಕೆ ಏನೇ ಆಗಿರಲಿ, ಕೆಲವು ಸಾರಿ ವಯಸ್ಸಾಗ್ತಾ ಇರ್ತದೆ, ಕೆಲವು ಸಾರಿ ನಮ್ಮ ಕುಟುಂಬದಲ್ಲಿ ನಮಗೆ ಪ್ರಾಮುಖ್ಯತೆ ಇಲ್ಲದೆ ಹೋಗ್ತದೆ, ಕೆಲವು ಸಾರಿ ಏನೇನೋ ಆಗ್ತಾ ಇರ್ತದೆ. ಆದರೆ ಇಲ್ಲಿ ಗಮನಿಸಿರಿ, ನಾವು ಯಾವುದಕ್ಕೂ ಕೂಡ ಧೈರ್ಯಗೆಡುವುದಿಲ್ಲ. ಅನಂತರ ಹೇಳುತ್ತಾ ಇದೆ, ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಹಾಲೆಲೂಯ. ನಮ್ಮ ಆಂತರ್ಯವು, ಒಳಗಿನ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಇರುತ್ತದಂತೆ. ಹಾಲೆಲೂಯ. ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ, ನಿಮ್ಮನ್ನು ನನ್ನನ್ನು ದೇವರ ಕೈಯಲ್ಲಿ ಕೊಡುವಾಗ ನಮ್ಮ ಹಳೆಯ ಸ್ವಭಾವಗಳು, ಹಳೆಯ ಬಲಹೀನತೆಗಳು ಎಲ್ಲ ಓಲ್ಡ್ ಆಗಿರುವಂಥದ್ದನ್ನು ದೇವರು ಹೊಸದಾಗಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಈ ವಾಕ್ಯವನ್ನು ಆಲಿಸಿ ನೀವು ಕೂಡ, ಅಪ್ಪ, ನಾನು ದೇಹದಲ್ಲಿ ಶಾರೀರಿಕವಾಗಿ ಮುಪ್ಪಿನವಳಾಗ್ತಾ ಇದ್ದೇನೆ, ಅನಾರೋಗ್ಯ ನನ್ನನ್ನು ಕಾಡ್ತಾ ಇದೆ, ಚರ್ಮ ಎಲ್ಲ ಕಪ್ಪಾಗ್ತಾ ಇದೆ, ಮುದುಕರಿಗಾದಂಗೆ ನನ್ನ ಚರ್ಮ ಎಲ್ಲ ಹಳೇದಾಗ್ತಾ ಇದೆ, ನನ್ನ ಮನೆಯದು ಹಳೇದಾಗ್ತಾ ಇದೆ, ನನ್ನ ಜೀವಿತ ಹಳೇದಾಗ್ತಾ ಇದೆ. ಆದರೆ ಅಪ್ಪ, ಹೊರಗೆ ನಾನೆಲ್ಲ ಹಳೇದಾಗ್ತಾ ಇರ್ಬೋದು, ಆದರೆ ಒಳಗೆ ನಾನೇನಾಗಿದ್ದೇನೆ, ದಿನೇ ದಿನೇ ಹೊಸದಾಗಿ ಮಾರ್ಪಡ್ತಾ ಇದ್ದೇನೆ. ಹಾಲೆಲೂಯ. ಕ್ಯಾಲೆಂಡ್ರು ನಾವು ತಿರುವಿ ಹಾಕಿ ಏನಾಗ್ಬೋದು, ಮಾರ್ಪಡಿಸಬಹುದು ಅಲ್ವಾ? ಕ್ಯಾಲೆಂಡರ್ ತಿರುಗಿಸಾಕ್ಬಿಡ್ಬೋದು. ಆದರೆ ಹೊಸ ದಿನಗಳು ನಮಗೆ ಬರ್ತಾ ಇದ್ದಾವೆ, ಹೊಸ ನಿರೀಕ್ಷೆಗಳು ನಮಗೆ ಬರ್ತಾ ಇದ್ದಾವೆ. ಆದುದರಿಂದ ನಾವು ಚಿಂತೆ ಮಾಡಬಾರ್ದು, ಧೈರ್ಯಗೆಡಬಾರದು. ದೇವರು ವಾಕ್ಯ ಹೇಳ್ತಾ ಇರೋದು ಅದೇನೇನೆಂದರೆ, ನಾವು ಧೈರ್ಯಗೆಡೋದಿಲ್ಲ. ಏನೋ ಸಾಲ ಇದೆ ಅನ್ನಿಸ್ತಾ ಇದೆಯಾ? ನಿಮಗೆ ಮುಂದೇನು ಅನ್ನಿಸ್ತಾ ಇದೆ? ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಸಂಘಗಳಿದ್ದಾವೆ, EMIಗಳಿದ್ದಾವೆ, ತೊಂದರೆಗಳಿದ್ದಾವೆ, ಇದೆಲ್ಲ ಇದೆಯಾ? ಧೈರ್ಯಗೆಡಬೇಡ್ರಿ. ವಯಸ್ಸಾಗ್ತಾ ಇದೆಯಾ? ಅನಾರೋಗ್ಯ ಬರ್ತಾ ಇದೆಯಾ? ಧೈರ್ಯಗೆಡಬೇಡ್ರಿ. ಶತ್ರುಗಳು ಜಾಸ್ತಿ ಆಗ್ತಾ ಇದ್ದಾರಾ? ಧೈರ್ಯಗೆಡಬೇಡ್ರಿ. ನಿಮ್ಮನ್ನು ಪ್ರೀತಿ ಮಾಡೋರು ಕಾಣಿಸ್ತಾ ಇಲ್ವಾ? ಧೈರ್ಯಗೆಡಬೇಡ್ರಿ. ಏನೇ ಆಗಲಿ ಧೈರ್ಯಗೆಡಬೇಡ್ರಿ. ಯಾಕೆಂದರೆ ದೇವರಿದ್ದಾನೆ. ಯಾಕೆ ಧೈರ್ಯಗೆಡಬಾರದು? ನಾವು ದೇವರಿದ್ದಾನೆ ಎಂಬುದು ಸತ್ಯ, ನಾವು ಹಿಂಜರಿಯುವುದಿಲ್ಲ. ಇಲ್ಲಿ ಮುಖ್ಯವಾಗಿ ಹೇಳುತ್ತಿರುವಂಥ ಮಾತೇನೆಂದರೆ, ನಮ್ಮ ಹೊರಗಿನ ಮನುಷ್ಯನ ಕ್ಷೀಣತೆಯನ್ನು ನಾವು ನೋಡುತ್ತೇವೆ. ಹೊರಗಿನ ಮನುಷ್ಯನ ಕ್ಷೀಣತೆ, ನಮ್ಮ ಹೊರಗಿನ ತೋರ್ಪಡಿಕೆ ಕ್ಷೀಣಿಸ್ತಾ ಇರ್ತದೆ. ಜನರ ದೃಷ್ಟಿಯಲ್ಲಿಯೇ ಇವರಿದ್ದಂಗೆ ಇದ್ದಾರಲ್ಲಪ್ಪ, ಇವರು ಮನೆ ಮಾರ್ಪಡಲಿಲ್ಲ, ಇವರ ಜೀವಿತ ಮಾರ್ಪಡಲಿಲ್ಲ, ಇವರಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ ಅಂತ ಅವ್ರಿಗೆ ಅನಿಸಬಹುದು.
ಆದರೆ ನಿಮ್ಮ ನಂಬಿಕೆ ಎಷ್ಟು ದೊಡ್ಡದಾಗಿದೆಯಲ್ವಾ? ನೀವು ದೇವರಲ್ಲಿ ಭರವಸೆ ಇಟ್ಟಿದ್ದು ಎಷ್ಟು ದೊಡ್ಡದಾಗಿದೆಯಲ್ವಾ? ಅದಕ್ಕೆ ನಾವು ಹೇಳಬೇಕು, ನನ್ನ ದೇವರಿದ್ದಾನೆ, ನಾನು ಧೈರ್ಯಗೆಡುವುದಿಲ್ಲ. ಅದಕ್ಕೆ ನಾವು ಈ 2 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲೇ 12ನೇ ಅಧ್ಯಾಯದ 7ನೇ ವಚನದಲ್ಲಿ, ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಹೃದಯದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದೆಲ್ಲ ಆಯಿತು. ಪೌಲನು ಹೇಳುತ್ತಾ ಇದ್ದಾನೆ, ತನ್ನ ಅನುಭವವನ್ನು ಹೇಳುತ್ತಾ ಇದ್ದೇನೆ. ಏನಂದರೆ, ಒಂದು ಆತನು ಹೇಳ್ತಾ ಇದ್ದಾನೆ, ನನಗೆ ರಹಸ್ಯಗಳು ತಿಳಿಸಲ್ಪಟ್ಟವು. 2 ಏನು ಮಾಡ್ತಾ ಇದ್ದಾನಂದರೆ, ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ, ಹೆಚ್ಚಿಸಿಕೊಳ್ಳೋದಿಲ್ಲ. 3, ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ. ದೇವಜನವೇ, ನಾವೆಲ್ಲರೂ ಖಂಡಿತ ದಿನಗಳು ಕಳೆದಂತೆ, ವರುಷಗಳು ಉರುಳಿದಂತೆ ನಮಗೆ ವಯಸ್ಸಾಗೋಗ್ತಾ ಇರ್ತದೆ. ನೋವುಗಳು, ವ್ಯಾಧಿಗಳು ನಮ್ಮನ್ನು ಕಾಡಲಿಕ್ಕೆ ಆರಂಭಿಸುತ್ತವೆ. ಒಂದು ಶೂಲ ನಮ್ಮನ್ನು ಚುಚ್ಚಿದ ಹಾಗೆ, ಒಂದು ಸಮಸ್ಯೆ ನಮ್ಮನ್ನು ಚುಚ್ಚಿದ ಹಾಗೆ, ಮಕ್ಕಳ ನಿಮಿತ್ತ, ಗಂಡನ ನಿಮಿತ್ತ, ಹೆಂಡತಿಯ ನಿಮಿತ್ತ, ಅಕ್ಕಪಕ್ಕದವರ ನಿಮಿತ್ತ, ಸಭೆಗಳಲ್ಲಿನವರ ನಿಮಿತ್ತ ಒಂದು ಶೂಲದಂತೆ ನಮ್ಮನ್ನು ತಿವಿಯುವುದು. ಅದೇನು ಹೇಳ್ತಾರಲ್ಲ, ಮುಂದಕ್ಕೆ ಹೋಗೋಕ್ಕಾಗಲ್ಲ, ಹಿಂದಕ್ಕೆ ಹೋಗೋಕ್ಕಾಗಲ್ಲ, ಏನು ಮಾಡಬೇಕು ಗೊತ್ತಿಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬರುತ್ತೇವೆ. ಅದಕ್ಕೆ ಪೌಲ್ ಹೇಳ್ತಾ ಇದ್ದಾನೆ, ಸೈತಾನನು ಏನು ಮಾಡ್ತಾನೆ, ಸೈತಾನನ ದೂತನು ಒಬ್ಬನು ಬಂದು ನನಗೆ ಗುದ್ದುವುದಕ್ಕೆ ಬಂದನು. ನಾನು ಅದಕ್ಕೆ ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. ನಿಮ್ಮ ಲೈಫಲ್ಲಿ ಏನಾದರೂ ನಷ್ಟ ಸಂಭವಿಸಿದೆಯಂದರೆ, ಏನಾದರೂ ಕಷ್ಟ ಈ ವರ್ಷದಲ್ಲಿ 25 ಇಸ್ವಿಯಲ್ಲಿ ಬಂದಿತ್ತಂದರೆ, ಏನೋ ಒಂದು ಉದ್ದೇಶವನ್ನು ದೇವರು ಇಟ್ಟುಕೊಂಡೇ ಅದನ್ನು ಸುಮ್ಮನೆ ಅನುಮತಿಸಿರ್ತಾನೆ. ಇಲ್ಲದೆ ಹೋದರೆ ನಿನ್ನ ವಿರೋಧವಾಗಿ ಕಲ್ಪಿಸಲ್ಪಟ್ಟ ಯಾವ ಆಯುಧವೂ ಫಲಿಸದಂತೆ ದೇವರು ಮಾಡ್ತಾ ಇದ್ದನು. ಆದರೆ ಏನೋ ಒಂದು ಪೌಲನು ಹೇಳುವಂತೆ, ನಾನು ನನ್ನನ್ನು ಹೆಚ್ಚಿಸಿಕೊಳ್ಳಬಾರದೆಂತಲೇ ದೇವರು ಅನುವು ಮಾಡಿದ್ದಾನೆ ಇದನ್ನು ಅಂತ ಹೇಳಿ ಪೌಲನು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಒಂದು, ಹೊರಗಿನ ಮನುಷ್ಯನ ಕ್ಷೀಣತೆ, ಆಚೆ ಕ್ಷೀಣತೆ. 2, ಒಳಗಿನ ಮನುಷ್ಯನ ದಿನನಿತ್ಯದ ನವೀಕರಣ, ಪ್ರತಿನಿತ್ಯದ ನವೀಕರಣ. ಹೌದು ದೇವಜನವೇ, ಒಳಗಡೆ ನಮ್ಮಲ್ಲಿ ಏನಾಗ್ತಾ ಇರ್ತದೆ, ಹೊಸತನವು ಬರುತ್ತಾ ಇರ್ತದೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ದೇವಜನವೇ, ಇನ್ನೇನು ವರ್ಷ ಮುಗೀತು, ಈ ರಾತ್ರಿಯಲ್ಲಿ ಇಲ್ಲವೇ ನೆನ್ನೆ ರಾತ್ರಿಯಲ್ಲಿ ಕೆಲವರು ನೀವು ಏನು ಮಾಡಿದ್ದೀರಾ, ಆಲ್ರೆಡಿ ವಾಗ್ದಾನದ ವಚನಗಳನ್ನು ತೆಗೆದುಕೊಂಡಿರ್ಬೋದು. ನಾವು ಖಂಡಿತ ಗಿಣಿಶಾಸ್ತ್ರದಂತೆ ತೆಗೆಯದವರಾಗಿದ್ದೂ ಕೂಡ ದೇವರ ಮಾತುಗಳನ್ನು ನಂಬಿ ನಾವೇನು ಮಾಡ್ತೀವಿ, ವಾಗ್ದಾನಗಳನ್ನು ತೆಗೆದುಕೊಳ್ಳುತ್ತೇವೆ. ಕೀರ್ತನೆಗಳ ಗ್ರಂಥದಲ್ಲಿ 119:28ನೇ ವಾಕ್ಯದಲ್ಲಿ, ಮನೋವ್ಯತೆಯಿಂದ ಕಣ್ಣೀರು ಸುರಿಸುತ್ತೇನೆ, ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಬಲಪಡಿಸು. ಅಪ್ಪ, ಕಳೆದ ದಿನಗಳಲ್ಲಿ ನನಗೆ ಕಣ್ಣೀರಿತ್ತು, ಆದರೆ ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಬಲಪಡಿಸು. ವಾಕ್ಯ ಹೇಳಿದ ಹಾಗೆ ನಾವು ಧೈರ್ಯಗೆಡುವುದಿಲ್ಲ. ದೇವರು ವಾಕ್ಯ ಹೇಳುತ್ತಾ ಇದೆ, ನಾವು ಧೈರ್ಯಗೆಡುವುದಿಲ್ಲ. ಯಾಕೆಂದರೆ ಆಚೆ ಮಾತ್ರನೇ ಹಳೆಯದಾಗಿ ಕಾಣಿಸ್ತಾ ಇದ್ದೇವೆ, ಹೊರಗೆ ಮಾತ್ರನೇ ಏನಾಯಿತು, ಟೈಮ್ ಆಗೋಯಿತು ನಮಗೆ, ಆದರೆ ಒಳಗಡೆ ಅಲ್ಲ. ಧೈರ್ಯ, ನಂಬಿಕೆ, ವಿಶ್ವಾಸ, ಪ್ರೀತಿ, ನಿರೀಕ್ಷೆ, ನಂಬಿಕೆ, ನಿತ್ಯ ಜೀವದ ಆಕಾಂಕ್ಷೆ, ಇದು ಯಾವುದನ್ನು ನಾವು ಕಳ್ಕೊಂಡಿಲ್ಲ. ಅದಿನ್ನೂ ದಾಹ ಜಾಸ್ತಿ ಆಗ್ತಾ ಇದೆ, ಅದಿನ್ನೂ ಹೆಚ್ಚಾಗ್ತಾ ಇದೆ ಅಲ್ವಾ? ದೇವರಿಗೆ ಸ್ತೋತ್ರ. ಅದಕ್ಕೆ ಹೇಳ್ತಾರೆ ಕೀರ್ತನೆಗಾರನು, ಅಪ್ಪ, ನಾನು ಕಣ್ಣೀರಿನಿಂದ ಏನು ಮಾಡ್ತಾ ಇದ್ದೇನೆ, ಕಣ್ಣೀರನ್ನು ಸುರಿಸ್ತಾ ಇದ್ದೇನೆ, ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಬಲಪಡಿಸು ಎಂದು ನಾವು ಬೇಡಿಕೊಳ್ಳುವಂಥವರು ಆಗಿರಬೇಕು ಪ್ರಿಯರೇ. ಹಾಗೆಯೇ ಎಫೆಸ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ, ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೋ. ಹಾಲೆಲೂಯ. ಹೇಗಂತೆ, ನೀವು ದೇವರಾತ್ಮನ ಮೂಲಕ
ನೋಡಿ, ಈ ಚಾನಲಲ್ಲಿ ಪ್ರತಿನಿತ್ಯ ದೇವರ ವಾಕ್ಯಗಳು ನಿಮಗೆ ಎಷ್ಟು ಸ್ಪಷ್ಟವಾಗಿ, ಎಷ್ಟು ದಿನ ಪ್ರತಿನಿತ್ಯ ನಿಮ್ಮನ್ನು ಬಲಪಡಿಸ್ತಾ ಇದ್ದಾವಲ್ವಾ. ಒಂದೊಂದು ವಿಚಾರಗಳು ಬಂದಾಗಿಯೂ ಕೂಡ ಇದೂ ನನಗೇನೆ, ನೆನ್ನೆ ವಾಕ್ಯನೂ ನನಗೇನೆ, ನಾಳೆ ವಾಕ್ಯನೂ ನನಗೇನೆ. ಯಾಕೆಂದರೆ ಮಾತನಾಡುವುದು ನಾನಲ್ಲ, ಮಾತನಾಡುವುದು ಕರ್ತನು. ಹಾಲೆಲೂಯ. ಹಾಗಾದರೆ ನೀವು ನಾನು ಏನು ಮಾಡಬೇಕಂದ್ರೆ ಕರ್ತನ ಕೈಗೆ ಒಪ್ಪಿಸಿಕೊಟ್ಟು, ಅಪ್ಪ ನೀನು ನನ್ನನ್ನು ಅಂತರ್ಯದಲ್ಲಿ ಹೊಸತನವಾಗಿ ಮಾಡಪ್ಪ, ನನ್ನನ್ನು ಬಲಪಡಿಸು ದೇವ, ನನ್ನನ್ನು ಉಪಯೋಗಿಸು ದೇವ ಎಂದು ನೀವು ಕೇಳಿಕೊಳ್ಳುವುದಾದರೆ ಆತನಲ್ಲಿ ವಾಕ್ಯದಲ್ಲಿ ಹೇಳಿದ ಹಾಗೆ ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗಿ ನೀವು ಮುಂದಕ್ಕೆ ಹೋಗುತ್ತೀರಿ. ಹಳೆಯದು ಅಂದುಕೊಳ್ಳೋದು, ಅಯ್ಯೋ ವರ್ಷ ಮುಗಿಯಿತಪ್ಪ, ಏನೂ ನಡೆದಿಲ್ಲಪ್ಪ, ಏನೂ ವ್ಯತ್ಯಾಸ ಆಗಿಲ್ಲ, ಏನೂ ಬದಲಾವಣೆ ಆಗಿಲ್ಲ, ಏನೂ ಸಿಕ್ಕಿಲ್ಲ ಅಂತ ಸೈತಾನನು ನಿಮ್ಮನ್ನು, ಪೌಲನಿಗೆ ಹೇಗೆ ಸೈತಾನನ ಒಂದು ದೂತನು ಬಂದು ಅವನನ್ನು ಏನು ಶೂಲದಲ್ಲಿ ಚುಚ್ಚುವಂತೆ ನಿಮ್ಮನ್ನು ಏನೋ ಒಂದು ವಿಷಯದಲ್ಲಿ ಚುಚ್ಚುತ್ತಾ ಇರ್ತಾನೆ, ಕಿವಿಯಲ್ಲಿ ಬಂದು ಚುಚ್ಚುತ್ತಾ ಇರ್ತಾನೆ ಅಲ್ವಾ. ಹೇಳ್ತಾ ಇರ್ತಾನೆ, ಏನು ನಡೀತು, ಏನಾಯಿತು ಯೇಸುವನ್ನು ನಂಬಿದ್ರಿಂದ? ಎಲ್ಲ ಸಂಬಂಧಿಕರು ಬಿಟ್ಟು ಹೋದರು, ಸಂಪತ್ತು ಬರಲಿಲ್ಲ, ಸಾಲ ಜಾಸ್ತಿ ಆಯಿತು, ಸಂಕಟ ಜಾಸ್ತಿ ಆಯಿತು, ಸಮಸ್ಯೆಗಳೇ ಸಮಸ್ಯೆಗಳು. ಇನ್ನು ಯಾಕೆ ಚರ್ಚ್ಗೆ ಹೋಗ್ತೀಯಾ, ಇನ್ನು ಯಾಕೆ ವಾಕ್ಯ ಕೇಳ್ತೀಯಾ, ಇನ್ನು ಯಾಕೆ ದೇವರಲ್ಲಿದ್ದೀಯಾ, ಈ ಥರ ಕಿವಿಯಲ್ಲಿ ಬಂದು ಅವನು ಹೇಳ್ತಾ ಇರ್ತಾನೆ. ಆದರೆ ನೀವು ಸೈತಾನನೇ ತೊಲಗು ನನ್ನಿಂದ, ನನ್ನ ದೇವರು ಕೊಟ್ಟರು ಕೊಡದೆ ಹೋದರು ಆತನೇ ನನ್ನ ದೇವರ, ನಾನು ಧೈರ್ಯಗೆಡೋದಿಲ್ಲ, ನಾನು ಯಾಕೆ ಧೈರ್ಯಗೆಡಬೇಕು? ನನ್ನ ಕರ್ತನು ನನ್ನ ಸಂಗಡ ಇದ್ದಾನೆ. ದೇವರಾತ್ಮನ ಮೂಲಕ ಆಗಿ ನಿಮಗೇನಾಗುತ್ತಂತೆ, ದೇವರಾತ್ಮನ ಮೂಲಕವಾಗಿ ನಿಮಗೆ ಅಂತರ್ಯದಲ್ಲಿ ವಿಶೇಷ ಬಲ, ವಿಶೇಷ ನಿರೀಕ್ಷೆ, ನಂಬಿಕೆ ಬರುತ್ತದೆ. ಆ ಮೂಲಕ ನಾವು ಮುಂದಕ್ಕೆ ಹೋಗುತ್ತೇವೆ. ಆನಂತರ ಆ ವಾಕ್ಯದಲ್ಲಿರುವಂಥ 2ನೇ ಭಾಗ, ಅದರ 17ನೇ ವಾಕ್ಯಕ್ಕೆ ನೀವು ಹೋದರೆ 16ನೇ ವಾಕ್ಯ ಹೇಳುತ್ತದೆ, ನಾವು ಹಿಂಜರಿಯುವುದಿಲ್ಲ, ಒಳಗಿನ ಮನುಷ್ಯನ ನವೀಕರಣ ಆಗ್ತದೆ ಅಂತೇಳಿ ಹೇಳ್ತಾ ಇದೆ. ಆ ನಂತರ 17ನೇ ವಾಕ್ಯಕ್ಕೆ ಬಂದಾಗ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ರಲ್ಲಿ ಹೇಗೆಂದರೆ, ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ಹಾಲೆಲೂಯ. ಏನಂತ ಹೇಳ್ತದೆ? ಕ್ಷಣ ಮಾತ್ರವಿರುವ ಕಷ್ಟಗಳು. ಇನ್ನೊಂದು ಅರ್ಥದಲ್ಲಿ ಕ್ಷಣಿಕವಾದ ಕಷ್ಟಗಳು. ದೇವರದೊಂದು ಲೆಕ್ಕಾಚಾರ ಇರ್ತದೆ, ದೇವರದೊಂದು ಉದ್ದೇಶ ಇರ್ತದೆ, ದೇವರ ಆಲೋಚನೆನೇ ಬೇರೆ ಇರ್ತದೆ. ದೇವರ ವಾಕ್ಯ ಹೇಳ್ತದೆ, ಕ್ಷಣಿಕವಾದಂಥ ಕಾರ್ಯಗಳು, ಸ್ವಲ್ಪವಾದ ಕಾರ್ಯಗಳು, ಕ್ಷಣ ಮಾತ್ರವಿರುವಂಥ ನಮ್ಮ ಹಗುರವಾದ ಸಂಕಟವು, ನಾವು ಹೊರಲಾರದಂಥ, ನಾವು ಎದುರಿಸಲಾರದಂಥ ಕಷ್ಟಗಳನ್ನು ದೇವರು ನಮಗೆ ಅನುಮತಿಸೋದಿಲ್ಲ. ನೀವು ಸಹಿಸಬಹುದಾದ ಶೋಧನೆಯ ಹೊರತು ಅದಕ್ಕಿಂತ ಹೆಚ್ಚಿನದನ್ನು ಯಾವುದನ್ನು ನಿಮಗೆ ಬರಮಾಡಲಿಲ್ಲ ಎಂದು ದೇವರ ವಾಕ್ಯ ಹೇಳುತ್ತದಲ್ಲವಾ. ಹಾಗಾದರೆ ಹಗುರವಾದಂಥ ಸಂಕಟವು ಅತ್ಯಂತ ಪ್ರತಿಫಲವನ್ನು ಉಂಟು ಮಾಡುತ್ತದೆ ಮತ್ತು ನಿರಂತರವಾದ ಗೌರವವನ್ನು, ಪ್ರಭಾವವನ್ನು ನಿಮಗೆ ದೊರಕಿಸುತ್ತದೆ ಎಂಬುದಾಗಿ ಹೇಳುತ್ತಾ ಇದೆ. ಪೌಲನು ಹೇಳುತ್ತಾ ಇದ್ದಾನೆ, ಈ ಕಷ್ಟವು ತೂಕವಿಲ್ಲದ್ದು. ನಿಜಾನೇ, ಒಡತೆಗಳು ಅವನಿಗಾದವು, ಬಂಧನಗಳಾದವು, ಹಿಂಸೆಗಳಾದವು. ಇದನ್ನು ನಾವು 11ನೇ ಅಧ್ಯಾಯದಲ್ಲಿ ಓದ್ತೇವೆ. ಆದರೆ ದೇವಜನವೇ, ಪೌಲನು ಅವ್ಯಾವುದಕ್ಕೂ ಹೇಳುತ್ತಾನೆ, ನಿಜವಾಗಿಯೂ ನಾನು ಹೆದರುವುದಿಲ್ಲ, ಧೈರ್ಯಗೆಡುವುದಿಲ್ಲ. ಪೌಲ ಭಕ್ತನ ಹಾಗೆ ನೀವು ನಾನು ಇರಲಿಕ್ಕೆ ಸಾಧ್ಯವಾ? ಏನೇ ಬರಲಿ ಚಿಂತೆ ಇಲ್ಲ, ಹೌದಲ್ವಾ? ಏನೇ ಬರಲಿ ಚಿಂತೆ ಇಲ್ಲ. ಹೊರಗಿನ ತೋರ್ಪಡಿಕೆ ಮುಖ್ಯ ಅಲ್ಲ, ಒಳಗಿಂದು ಬಹಳ ಮುಖ್ಯ. ಕೆಲವರು ಹೊರಗೆ ತಳುಕು ಅಂತಿರ್ತಾರೆ, ಒಳಗೆ ಉಳುಕು ಥರ ಇರ್ತಾರೆ. ನಾವು ಹೊರಗಡೆ ಒಂದು ವೇಳೆ ಉಳುಕು ಥರ, ಒಂದು ವೇಳೆ ಅಷ್ಟೊಂದು ಆಕರ್ಷಣೀಯವಾಗಿಲ್ಲದೆ ಹೋದರೂ ಕೂಡ ಹೊರಗೆ ಅಂದರೆ ಒಳಗೆ ನಾವು ಬಹಳ ಆತ್ಮೀಯವಾಗಿ ಬಲವಾಗಿರಬೇಕು. ನಿಮ್ಮೊಳಗೆ ಒಂದು ಆತ್ಮನ ಶಕ್ತಿ ಇತ್ತು ಅಂದರೆ ಎಂಥ ದೊಡ್ಡ ಸಮಸ್ಯೆ ಬಂದರೂ ಕೂಡ ನಿಮ್ಮನ್ನು ಯಾವುದು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ದೇವಜನ ಅಲ್ಲಿ ಹೇಳ್ತದೆ, ಕಷ್ಟಗಳು ವ್ಯರ್ಥ ಅಲ್ಲ, ದೇವರು ಒಂದು ಉದ್ದೇಶಕ್ಕಾಗಿ ಇಟ್ಟಿರ್ತಾನೆಂದು ಹೇಳುತ್ತದೆ.
ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ನೋಡಿದ್ರ ಎಂಥ ಮಾತು ಹೇಳ್ತಾ ಇದ್ದಾನೆ. ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮೆ ಪದವಿಯನ್ನು ಆಲೋಚಿಸಿ. ಬರೋ ವರ್ಷ 2026 ಈ ವರ್ಷಕ್ಕಿಂತ ಚೆನ್ನಾಗಿರುತ್ತೆ ಎಂದು ನಂಬೋಣ. ಈ ವರ್ಷಕ್ಕಿಂತ ಅದ್ಭುತವಾದಂಥ ಕಾರ್ಯಗಳು ದೇವರು ಮಾಡುತ್ತಾರೆ ಎಂದು ವಿಶ್ವಾಸಿಸೋಣ. ಆಗ ದೇವರು ವಾಕ್ಯ ಹೇಳುತ್ತದೆ, ಆಗ ನಿನ್ನ ಕಷ್ಟಗಳೇನಾಗ್ತವೆ, ಅಲ್ಪ ಎಣಿಸ್ತದೆ ಅಲ್ವಾ. ನಾಳೆ ಮುಗೀತದೆ ನನ್ನ ಸಮಸ್ಯೆ ಅನ್ನಂಗಿದ್ರೆ ನಾಳೆವರೆಗೂ ತಾನೇ ಸಹಿಸಿಕೊಳ್ಳೋಣ ಬಿಡು ಅಂತ ಅನಿಸುತ್ತದೆ. ಅದೇ ಆ ಒಂದು ವಿಶ್ವಾಸ ಇಲ್ಲದೆ ಹೋದರೆ ಇವತ್ತೇ ನೀವು ಎದುರಿಸಲಿಕ್ಕಾಗದೆ ಹೋಗುತ್ತದೆ ಅಲ್ವಾ. ಆಪರೇಷನ್ನು, ಇಂಜೆಕ್ಷನ್ನು, ಮೆಡಿಸಿನ್ನು, ಏನಾದರೂ ಕಾರ್ಯಗಳು ತತ್ಕಾಲಕ್ಕೆ ಕಹಿಯಾಗಿ ನೋವಾಗಿ ಕಾಣಿಸ್ಬೋದು, ನಾಳೆ ದಿನಕ್ಕೆ ಅದು ಒಳ್ಳೆಯದಾಗಿ ಕಾಣಿಸ್ತದೆ. ಅದೇ ರೀತಿಯಲ್ಲಿ ನಿಮಗೆ ಬಂದಿರುವಂಥ ಕಷ್ಟಗಳು ಖಂಡಿತವಾಗಿ ಈಗಿನ ಸ್ವಲ್ಪ ಕಾಲಕ್ಕೆ, ಕ್ಷಣ ಮಾತ್ರಕ್ಕೆ ಅವು ಬಹಳ ಕಷ್ಟಕರವಾಗಿ ಕಾಣಿಸ್ಬೋದು. ಆದರೆ ಅವು ನಿಮಗೆ ಏನು ಮಾಡ್ತದೆ, ಮಹಿಮ ಪದವಿಯನ್ನು, ಮುಂದಿನ ಕಾಲದಲ್ಲಿ ಉನ್ನತವಾದಂಥ ಕಾರ್ಯಗಳನ್ನು ಅವು ನಿಮಗೆ ತಂದು ಕೊಡಬಲ್ಲವು ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತು, ಅಯ್ಯೋ ಇಷ್ಟೊತ್ತು ವಾಕ್ಯ ಆಯಿತು ಅಂದ್ಕೊಳ್ಬೇಡ್ರಿ, ಒಂದು ನಿಮಿಷ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2ರಿಂದ ಇರುವಂಥ ವಾಕ್ಯಗಳು, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ನೀವು ಏನೂ ಕಡಿಮೆ ಇಲ್ಲದವರು ಆಗುವಿರಿ ಅಂತ ದೇವರು ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯ. ವಾಕ್ಯವನ್ನು ಆಲಿಸುತ್ತಿರುವ ಪ್ರಿಯ ದೇವಜನರೇ, ನನ್ನ ಜೀವಿತದಲ್ಲಿ ನಿಮ್ಮ ತಾಳ್ಮೆ ಸಿದ್ಧಿಗೆ ಬರಬೇಕು. ಅದಕ್ಕೆ ನಮಗೆ ಹಿಂಸೆ, ಕಷ್ಟ ಎಲ್ಲ ಆಗಿದ್ದನ್ನು ನಾವು ಹೇಳ್ತೇವೆ, ನಾವು ಧೈರ್ಯಗೆಡೋದಿಲ್ಲ. ಯಾಕೆಂದರೆ ನಮಗೆ ತಾಳ್ಮೆಯನ್ನುಂಟು ಮಾಡ್ತದೆ. ಆ ತಾಳ್ಮೆ ಏನು ಮಾಡ್ತದೆ, ನಮ್ಮನ್ನು ಡಿಸಿಪ್ಲೈನ್ಡ್ ಮಾಡುತ್ತೆ, ಶಿಕ್ಷಿತರನ್ನು ಮಾಡುತ್ತದೆ, ಸರ್ವ ಸುಗುಣವುಳ್ಳವರು, ಒಳ್ಳೆ ಕ್ಯಾರೆಕ್ಟರೈಸ್ಡ್ ಪೀಪಲ್ ಆಗಿ ನಮ್ಮನ್ನು ಮಾರ್ಪಡಿಸುತ್ತದೆ. ಕರ್ತನು ತಾನೇ ಏನೂ ಕಡಿಮೆ ಇಲ್ಲದವರಾಗಿ ನಿಮ್ಮನ್ನು ಮಾಡ್ತದಂತೆ. ಹಲ್ಲೆಲೂಯ. ಏನೂ ಕಡಿಮೆ ಇಲ್ಲದವರಾಗಿ ನಮ್ಮನ್ನು ಮಾಡುತ್ತದೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಮೊದಲ ಪೇತ್ರನ ಪತ್ರಿಕೆ 1:6 ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಆ ಪದವಿಯನ್ನು ಆಲೋಚಿಸಿ. ಈ ವರ್ಷ ನಾವು ಮರಿಬೇಕಾದರೆ ಬರೋ ವರ್ಷವನ್ನು ನಾವು ನಿರೀಕ್ಷಿಸಬೇಕು. 2026 2026 ನನ್ನ ಜೀವಿತದಲ್ಲಿ ಒಂದು ಒಳ್ಳೆಯ ವರ್ಷವಾಗಲಿಕ್ಕಿದೆ ಎಂದು ನೀವು ನಂಬುವುದಾದರೆ, ಈ ವಾಕ್ಯಗಳನ್ನು ನೀವು ಕೇಳಿದ್ದೇ ಆದರೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನೀವು ಪ್ರಾರ್ಥನೆ ಮಾಡಿರಿ. ಇವತ್ತು ಪ್ರಾರ್ಥನೆ ಸ್ವಲ್ಪ ಜಾಸ್ತಿ ಮಾಡೋಣ. ಯಾಕೆಂದರೆ ದೇವರಿಗೆ ಹೇಳೋಣ, ದೇವರೇ, ಕಳೆದ ವರ್ಷವೆಲ್ಲ ನಾನು ಬಿದ್ದಿದ್ದೆ, ನಾನು ಸೋತಿದ್ದೆ, ನನಗೆ ಸಂಕಟಗಳು ಬಂದವು, ಸಮಸ್ಯೆಗಳು ಬಂದವು, ಶತ್ರುಗಳು ಜಾಸ್ತಿ ಆದರು, ಇದೆಲ್ಲ ಆಗಿದೆಯಪ್ಪ. ಆದರೂ ನಾನು ಧೈರ್ಯಗೆಡೋದಿಲ್ಲ. ಯಾಕೆಂದರೆ ನನ್ನ ದೇಹ, ನನ್ನ ಹಳೆಯ ಜೀವಿತ ನಾಶವಾಗುತ್ತಾ ಇದ್ದಿರಬಹುದು, ಆದರೆ ನನ್ನ ಆಂತರ್ಯವು, ನನ್ನ ನಂಬಿಕೆಯು, ನನ್ನ ದೇವರಲ್ಲಿನ ವಿಶ್ವಾಸವು ಕಡಿಮೆ ಆಗುವುದಿಲ್ಲ. ಇನ್ನೂ ಅದು ಹೊಸದಾಗಿ ಮಾರ್ಪಡುತ್ತಾ ಬಲಪಡುತ್ತಾ ಇರುತ್ತದೆಂದು ನಾವು ಕರ್ತನನ್ನೇ ನೆನೆಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ, ಯೇಸುವೆ, ಅಪ್ಪ, ನೀವೇನು ನನಗೆ ಕೊಟ್ಟರೋ ಕೊಡಲಿಲ್ವೋ, ಏನು ಪೋಷಿಸಿದರೋ ಪೋಷಿಸಲಿಲ್ವೋ, ಆಹಾರದ ವಿಷಯದಲ್ಲಾಗಲಿ, ಬಟ್ಟೆಯ ವಿಷಯದಲ್ಲಾಗಲಿ, ಮನೆಗಳ ವಿಷಯದಲ್ಲಾಗಲಿ, ಕೆಲಸದಲ್ಲಿ, ವ್ಯಾಪಾರದ ವಿಷಯದಲ್ಲಿ, ವ್ಯವಸಾಯ ವಿಷಯದಲ್ಲಿ, ಯಾವ ವಿಷಯದಲ್ಲಿ ಕೂಡ ಒಂದು ವೇಳೆ ನನ್ನ ಜೀವಿತದಲ್ಲಿ ದೇವರೇ ಬೇಡದೇ ಇರುವಂಥ ಕಾರ್ಯಗಳು, ಬೇಡವಾದ ಕೃತ್ಯಗಳು ನಡೆದಿದ್ದರೂ ಕೂಡ, ಅಪ್ಪ ಕರ್ತನೇ, ಯೇಸುವೆ, ಈಗೋ ನಿಮಗೆ ನಾವು ಧನ್ಯವಾದ ಹೇಳುತ್ತೇವೆ. ಯಾಕೆಂದರೆ
ನೀವು ನಮ್ಮ ಸಂಗಡ ಇದ್ರಿ ಅಪ್ಪ. ನಮ್ಮ ಜೊತೆಯಲ್ಲಿ ಇದ್ದದ್ದರಿಂದಲೇ ನಾವು ಸುರಕ್ಷಿತರಾದೆವು, ನಾವು ಆರೋಗ್ಯವಂತರಾಗಿದ್ದೆವು, ನಾವು ಅನುಗ್ರಹಿಸಲ್ಪಟ್ಟವರಾಗಿದ್ದೆವು. ದೇವರೇ, ಅದೇ ವಿಶ್ವಾಸದಿಂದ ಇವತ್ತು ನಮ್ಮೊಟ್ಟಿಗೆ ನೀನು ಮಾತನಾಡಿದ ಮಾತೇನೆಂದರೆ, ಕರ್ತನೇ, ಅಂಥ ಅಷ್ಟೊಂದು ಹಿಂಸೆಗಳು, ನೋವುಗಳು, ಸೋಲುಗಳು ಬಂದಾಗಲೂ ನಾವು ಧೈರ್ಯಗೆಡೋದಿಲ್ಲ. ನೀವು ನಮಗೆ ನಿರೀಕ್ಷೆಯನ್ನು ಕೊಟ್ಟಿದ್ದೀರಪ್ಪ. ಅನೇಕ ಹೋರಾಟಗಳ ಮಧ್ಯದಲ್ಲಿ ಈ ಪ್ರೀತಿಯ ದೇವಜನರು, ಇವರ ಕುಟುಂಬವು ನೊಂದು ಕಣ್ಣೀರಿಟ್ಟು ದುಃಖಿಸುತ್ತಾ ಇವತ್ತು ವಾಕ್ಯದಲ್ಲಿ ನಾವು ಓದಿದ ಹಾಗೆ ಅಪ್ಪ ಕರ್ತನೇ ದೇವರೇ, ಮನೋವ್ಯತೆಯಿಂದ ಇವರು ಕಣ್ಣೀರು ಸುರಿಸಿದ್ದಾರಪ್ಪ, ಮನೋವ್ಯತೆಯಿಂದ ಕಣ್ಣೀರು ಸುರಿಸಿದ್ದಾರೆ. ಆದರೆ ನಿನ್ನ ವಾಗ್ದಾನಕ್ಕನುಸಾರವಾಗಿ ಅವರನ್ನು ನೀವು ಬಲಪಡಿಸಿದ್ದೀರಾ. ಈಗಲೂ ನೀವು ಅವರನ್ನು ಬಲಪಡಿಸುತ್ತಾ ಇದ್ದೀರಾ. ನೀವು ಹೇಳ್ತೀರಿ, ನನ್ನ ಆತ್ಮನ ಮೂಲಕ, ಅಂದರೆ ದೇವರಾತ್ಮನ ಮೂಲಕ ನಿಮ್ಮ ಆಂತರ್ಯವು ವಿಶೇಷ ಬಲ ಹೊಂದುವಂತೆ ನಿಮ್ಮನ್ನು ನಾನು ಮಾಡುತ್ತೇನೆ ಎಂದು ಹೇಳುತ್ತಾ ಇದೆ. ಸ್ತೋತ್ರ ಅಪ್ಪ. ಹದ್ದಿಗೆ ಬರುವಂತೆ ಯೌವನವನ್ನು ಬರಮಾಡು. ಇವರ ಮನಸ್ಸುಗಳಿಗೆ ಶಾಂತಿ ಸಮಾಧಾನವನ್ನು ಕೊಡು, ನಿರೀಕ್ಷೆಯನ್ನು ಕೊಡು ಅಪ್ಪ ದೇವರೇ. 2026ರಲ್ಲಿ ನಿರೀಕ್ಷೆಯಿಂದ, ಪ್ರಾರ್ಥನೆಗಳಿಂದ ಇವರು ಹೋಗುವಾಗ ನೀನು ಇವರನ್ನು ಅನುಗ್ರಹಿಸು ಸ್ವಾಮಿ. ಖಂಡಿತವಾಗಿಯೂ ಅತ್ಯುನ್ನತವಾದ ಕಾರ್ಯಗಳನ್ನು ನೀವು ಮಾಡುತ್ತೀರಾ. ಹೋರಾಟ ಮಾಡಿ ಜಯಿಸುವ ಸಾಮರ್ಥ್ಯವನ್ನು ಕೊಡುತ್ತೀರಾ, ಜ್ಞಾನ ಕೊಡುತ್ತೀರಾ, ತಿಳುವಳಿಕೆಯನ್ನು ಕೊಡುತ್ತೀರಾ, ವಿವೇಕವನ್ನು ಕೊಡುತ್ತೀರಾ. ಎಲ್ಲ ಪರಲೋಕದ ಕೃಪೆಗಳನ್ನು ಇವರಿಗೆ ಅನುಗ್ರಹಿಸಿ ಕೊಡುತ್ತೀರಾ. ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ನಂಬಿ ಪ್ರಾರ್ಥನೆ ಮಾಡುತ್ತಿರುವಂಥ ಇವರ ಕುಟುಂಬಗಳಲ್ಲಿ, ಇವರ ಜೀವಿತಗಳಲ್ಲಿ ಹೊಸ ಹೊಸ ಕಾರ್ಯಗಳನ್ನು, ಹೊಸ ಹೊಸ ನಿರೀಕ್ಷೆಗಳನ್ನು, ಹೊಸ ಹೊಸ ಉಜ್ಜೀವನ ಕೃತ್ಯಗಳನ್ನು ಮಾಡಿಕೊಟ್ಟು ಈ ವರ್ಷದಲ್ಲಿ ಅತ್ಯುನ್ನತವಾಗಿ ಇವರು ತಲೆಯು ಎತ್ತಲ್ಪಡುವಂತೆ ಮಾಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಈ ಸಂದೇಶ ಕೇವಲ ಇವತ್ತು ಮಾತ್ರ ಅಲ್ಲಪ್ಪ, ಇವರು ಮತ್ತೆ ಮತ್ತೆ ಈ ಸಂದೇಶವನ್ನು ನೋಡಿ ಧೈರ್ಯ ಹೊಂದಿ, ಬಲ ಹೊಂದಿ, ನನ್ನ ದೇವರು ನನ್ನ ಮೇಲೆ ಕೃಪೆ ತೋರಿಸಿ ನನ್ನೊಟ್ಟಿಗೆ ಮಾತನಾಡಿದ್ದಾರೆ, ನಾನು ಧೈರ್ಯಗೆಡುವುದಿಲ್ಲ. ನನ್ನ ಶರೀರದಲ್ಲಿ ರೋಗ ಬಂದರೂ ಧೈರ್ಯಗೆಡಲ್ಲ, ಕುಟುಂಬದಲ್ಲಿ ಏರುಪೇರುಗಳಾದರೂ ಧೈರ್ಯಗೆಡಲ್ಲ, ಜಗಳಗಳಾದರೂ ನಾನು ಧೈರ್ಯಗೆಡೋದಿಲ್ಲ. ಮನಸ್ತಾಪಗಳು ಬಂದರೂ, ನನ್ನ ನಂಬಿಕೆಯನ್ನು ಪ್ರಶ್ನಿಸಿದರೂ, ನನಗೇನೇ ತೊಂದರೆಗಳನ್ನು ತಂದೊಡ್ಡಿದರೂ ನಾನು ಧೈರ್ಯಗೆಡೋದಿಲ್ಲ. ಸಾಲಗಳಾಗಿರದಿರಬಹುದು, ತೀರಿಸಲಿಕ್ಕೆ ಆಗದೇ ಇರಬಹುದು, ನಾನು ಧೈರ್ಯಗೆಡೋದಿಲ್ಲ. ಪ್ರಿಯ ದೇವಜನು, ಇನ್ನೇನು ವಿಷಯಗಳಿದೆಯೋ ನನಗೆ ಗೊತ್ತಿಲ್ಲ. ಶತ್ರು ಕಾಟ ಇದ್ದರೂ, ಸಮಸ್ಯೆಗಳಿದ್ದರೂ, ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳಗಳಿದ್ದರೂ, ನೀವು ಅಂದುಕೊಂಡದ್ದು ನಡೆಯದೇ ಹೋದರೂ, ಶಾಪಗಳು, ಮಾಟಮಂತ್ರ ಕೃತ್ಯಗಳು, ವಿರೋಧ ಕೃತ್ಯಗಳು ಇದ್ದರೂ ಅವ್ಯಾವ ಕೂಡ ನಿಮ್ಮನ್ನು ಏನೂ ಮಾಡಲ್ಲ. ಅಂಧಕಾರ ಶಕ್ತಿಯಾಗಲಿ, ಲೌಕಿಕವಾದ ಶಕ್ತಿಯಾಗಲಿ, ಮನುಷ್ಯರಿಂದ ಕಲ್ಪಿಸಲ್ಪಟ್ಟ ಕಾರ್ಯಗಳಾಗಲಿ, ಶತ್ರುಗಳಿಂದ ಬಂದ ಕಾರ್ಯಗಳಾಗಲಿ, ಯಾವುದಕ್ಕೂ ನಾನು ಹೆದರುವುದಿಲ್ಲ ಎಂದು ಹೇಳ್ರಿ, ನಾನು ಧೈರ್ಯಗೆಡುವುದಿಲ್ಲ ಎಂದು ಹೇಳ್ರಿ. ದೇವರೇ, ನಿನ್ನ ಆತ್ಮನ ಮೂಲಕ ನನ್ನನ್ನು ರೂಪಾಂತರಪಡಿಸು, ನನ್ನನ್ನು ಬಲಪಡಿಸು, ನನಗೆ ವಿಶೇಷ ಶಕ್ತಿಯನ್ನು ಕೊಡಪ್ಪ. ನಾನು ಹಿಂಜರಿಯಬಾರದು. ನಾನು ಯಾವಾಗಲೂ ನಿನ್ನ ಆತ್ಮವನ್ನು ಹೊಂದಿಕೊಂಡು ದೇವರೇ, ಈ ಕ್ಷಣ ಮಾತ್ರವಿರುವಂಥ, ಸ್ವಲ್ಪ ಕಾಲವಿರುವಂಥ ದೇವರೇ, ಈ ಒಂದು ಹಗುರವಾದಂಥ ಕಷ್ಟಗಳನ್ನು ಎದುರಿಸುವುದಕ್ಕೆ ಬೇಕಾದಂಥ ನಿನ್ನ ಪರಲೋಕದ ಕೃಪೆಗಳನ್ನು ಕೊಡು ಎಂದು ಬೇಡುತ್ತಾ ಇದ್ದೇವೆ. ನೀನು ಮಾಡಿದ ಉಪಕಾರಗಳಿಗಾಗಿ ಧನ್ಯವಾದಪ್ಪ. ಕಳೆದ ಕಾಲವೆಲ್ಲ ಕಾಪಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಎಷ್ಟು ಕೃತಜ್ಞತೆಯನ್ನು, ಎಷ್ಟು ವಂದನೆಗಳನ್ನು, ಸ್ತೋತ್ರಗಳನ್ನು ಹೇಳಿದರೂ ಸಾಲದು ಸ್ವಾಮಿ. ಅಪ್ಪ, ಈ ವರ್ಷವೆಲ್ಲ ದೇವರೇ, ಈ ಒಂದು ಚಾನಲ್ನಲ್ಲಿ ಕರ್ತನೆ ಬಂದಿರುವಂಥ ಎಲ್ಲ ವಿಡಿಯೋಗಳಿಗಾಗಿ ಸ್ತೋತ್ರ. ಮುಂಜಾನೆ ರಾತ್ರಿ, ಇನ್ನು ಮುಂದೆ 2026ರಲ್ಲಿ ಕೂಡ ಅತ್ಯುನ್ನತವಾದಂಥ ಕಾರ್ಯಗಳು ದೇವರೇ, ಹೆಚ್ಚಿನ ವಿಡಿಯೋಗಳು, ಹೆಚ್ಚಿನ ಆತ್ಮಭರಿತವಾದಂಥ ಕಾರ್ಯಗಳು, ಕಾರ್ಯಕ್ರಮಗಳು ಈ ಚಾನಲಲ್ಲಿ ಬರಬೇಕಪ್ಪ. ಇದಕ್ಕಾಗಿ ಪ್ರಾರ್ಥಿಸಿದಂಥ, ಈ ಸೇವೆಯನ್ನು ಉತ್ತೇಜಿಸಿದಂಥ, ಸಹಾಯ ಹಸ್ತ ಚಾಚಿದಂಥ ಪ್ರತಿಯೊಬ್ಬರನ್ನು ನೀವು ಆಶೀರ್ವಾದ ಮಾಡಿರಿ. ಇವರು ಮಾಡಿದಂಥ ಕಾರ್ಯಗಳು ನಾವು ಕೂಡ ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ಮಾಡಿ ಹಳ್ಳಿಗಳಿಗೂ ಸೇವೆಗಳಿಗೂ ನಾವು ಮಾದರಿಯಾಗಿರುವಂತೆ ನಮಗೆ ಸಹಾಯ ಮಾಡಿಕೊಡ್ರಿ. ನಿನ್ನ ನಾಮವೊಂದೇ ಘನಪಡಿಸಲ್ಪಡಬೇಕು. ನಿನ್ನ ಚಿತ್ತವೇ ನಮ್ಮ ಜೀವಿತದಲ್ಲಿ ನೆರವೇರಿಸಲ್ಪಡಬೇಕು. ಪ್ರತಿ ಸಣ್ಣ ಯವನಸ್ಥ ಮಕ್ಕಳು, ವೃದ್ಧರು, ವಿಧವೆಯರು, ಬಡವರು, ಬಲಹೀನರು, ಸೇವಕರು, ವಿಶ್ವಾಸಿಗಳು, ಸಭೆಗಳು ಎಲ್ಲವೂ ಆಶೀರ್ವದಿಸಲ್ಪಡಲಿ. ಈ ವರ್ಷದಲ್ಲಿ ಅಪ್ಪ, ನಾನು ಬೇಡುತ್ತೇನೆ, ಇನ್ನಷ್ಟು ಬಲ ಆರೋಗ್ಯವನ್ನು ನನಗೂ ಕೂಡ ದಯಪಾಲಿಸಿ ಕೊಡಪ್ಪ.
ನನ್ನ ಪ್ರಿಯ ಸಹೋದರರು ಮಾಡುವ ಪ್ರಾರ್ಥನೆಯೇ ಇದುವರೆಗೂ ನನ್ನನ್ನು ಬಲಪಡಿಸಿತು, ನನ್ನನ್ನು ಇದುವರೆಗೂ ಕರ್ಕೊಂಡು ಬಂತು, ಈ ಸೇವೆಯನ್ನು ಇಷ್ಟೊಂದು ಆಶೀರ್ವಾದಕರವಾಗಿ ಮಾಡಿತು. ಈ ಘಟ್ಟದಿಂದ ಇನ್ನೊಂದು ಹೆಜ್ಜೆ ನಾವು ಮುಂದಿಡುವಾಗ ಒಂದು ಆತ್ಮನ ಅಭಿಷೇಕ, ಒಂದು ನಡೆಸುವಿಕೆ, ಒಂದು ಬಲಪಡಿಸುವಿಕೆ ನಮ್ಮ ಮೇಲೆ ಸುರಿಯ ಮಾಡಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಇವರ ಮನೆಯಲ್ಲಿರುವಂಥ ವ್ಯಕ್ತಿಗಳ ಕುಡುಕತನ, ಯವನಸ್ಥರ ಅವಿಧೇಯತ್ವ, ನಶೆ ಪದಾರ್ಥಗಳನ್ನು ತಿನ್ನುವವರು, ಅನೈತಿಕವಾದ ಕಾರ್ಯಗಳಲ್ಲಿ ಕೈ ಹಾಕುವವರು, ಬೇರೊಬ್ಬರನ್ನು ಪ್ರೀತಿಸಿ ಮನೆಯವರನ್ನ ಪ್ರೀತಿ ಮಾಡದೇ ಇರುವಂಥದ್ದು, ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಮಾಡುವಂಥವರು, ಅಸೂಯೆ ಪಡುವವರು, ಎಲ್ಲ ವಿಧವಾದಂಥ ದೇವರೇ ಲೌಕಿಕ ಕಾರ್ಯಗಳನ್ನು ಲಯ ಮಾಡಿರಿ ಕರ್ತನೆ. ಯೇಸುವಿನ ನಾಮದಲ್ಲಿ ಆತ್ಮೀಕವಾಗಿ ಇವರು ಬಲಗೊಳ್ಳಲಿ. ನಿನ್ನ ಆತ್ಮನ ಶಕ್ತಿ ಯೇಸುವಿನ ನಾಮದಲ್ಲಿ ಇವತ್ತು ಈ ಸಹೋದರಿಯ ಹೃದಯದಲ್ಲಿ ಇಳಿದು ಬರಲಿ. ಧೈರ್ಯಗೆಡದ ಹಾಗೆ ಇವರನ್ನು ಬಲಪಡಿಸು ಎಂದು ಬೇಡುತ್ತಾ ಇದ್ದೇವೆ. ವಂದನೆ ಯೇಸುವೆ. ಸಮಯ ತೆಗೆದುಕೊಂಡು ಇದುವರೆಗೂ ಪ್ರಾರ್ಥನೆ ಮಾಡಿ ವಾಕ್ಯವನ್ನು ಕೇಳಿ ಧೈರ್ಯಗೊಂಡಂಥ ಈ ಮನಸ್ಸಿಗೆ ನೀನು ಹತ್ತಿರವಿರು. ನಿನ್ನ ದೇವದೂತರುಗಳ ಸೈನ್ಯವನ್ನು ಸಹಾಯಹಸ್ತಕ್ಕೆ ಕಳುಹಿಸಿಕೊಡು. ನಾನೇ ನಿನ್ನೊಟ್ಟಿಗಿದ್ದೇನೆ, ಭಯಪಡಬೇಡ ಎಂದು ಹೇಳಿದಂಥ ಕಾರ್ಯಗಳು ಇವರಿಗೆ ನೆರವೇರಲಿ ಕರ್ತನೆ. ಧನ್ಯವಾದ ಯೇಸುವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಕೋಟಿ ವಂದನೆಗಳು. ಖಂಡಿತವಾಗಿ ಇನ್ನು ಬರುವ ದಿನಗಳಲ್ಲಿ ಕೂಡ ಇವರು ಕ್ರಮ ತಪ್ಪದೆ ಪ್ರಾರ್ಥನೆಗಳಲ್ಲಿ, ವಾಕ್ಯದಲ್ಲಿ ಪಾಲುಗಾರರಾಗಿ ಈ ಸೇವೆಯ ಎಲ್ಲ ಆಶೀರ್ವಾದಗಳಲ್ಲಿ ಇವರು ಪಾಲುಗಾರರಾಗಬೇಕು. ದೇವರೇ, ಬರುವಂಥ ಕೂಟಗಳಲ್ಲಿ ಇವರು ಪಾಲುಗಾರರಾಗಬೇಕು. ಪ್ರತಿ ತಿಂಗಳು ಒಂದು ದಿವಸ ನಾವು ಇಲ್ಲಿ ಪ್ರಾರ್ಥನೆ ನೀಡುವಾಗ ಎಲ್ಲರೂ ಸೇರಿ ಬರಬೇಕಪ್ಪ. ಪ್ರತಿ ತಿಂಗಳು ದೇವರೇ ಒಂದು ಉದ್ದೇಶಪೂರ್ವಕವಾಗಿ ಆತ್ಮನ ಬಲಕ್ಕಾಗಿ, ಉತ್ತೇಜನಕ್ಕಾಗಿ ಬಂದು ಬಲಗೊಂಡು ಹೋಗುವುದಕ್ಕೆ ನೀನು ಕೃಪೆಯನ್ನು ತೋರಿಸಿರಿ. ಆಮೇನ್ ಆಮೇನ್ ಆಮೇನ್. ಸೇವೆಯ ಅವಶ್ಯಕತೆಗಳನ್ನು ಪೂರೈಸಿರಿ, ನಮ್ಮೆಲ್ಲ ಅಗತ್ಯಗಳನ್ನು ಪೂರೈಸಿರಿ. ನೀವೇ ಮಹಿಮೆ ಹೊಂದಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತವಾಗಿ ನಮ್ಮ ಮೊರೆಯನ್ನು ಆಲಿಸಿ ಸುದುತ್ತರವನ್ನು ದಯಪಾಲಿಸಿಕೊಟ್ಟು ಇವತ್ತಿಷ್ಟೊತ್ತು ಪ್ರಾರ್ಥನೆ ಮಾಡಿದಂಥ ಇವರ ಕುಟುಂಬಗಳ ಮೇಲೆ ನಿನ್ನ ದಿವ್ಯ ಬೆಳಕು, ನಿನ್ನ ದಿವ್ಯ ಹಸ್ತದ ಸಹಾಯವು, ಅಭಿಷೇಕವು, ಆಶೀರ್ವಾದವು, ಉನ್ನತಿಯು, ಆರೋಗ್ಯವು ಲಭಿಸಿಕೊಡಬೇಕೆಂಬುದಾಗಿ ನಮ್ಮ ಕರ್ತನು, ನಮ್ಮ ರಕ್ಷಕನು, ಲೋಕದೊಡೆಯನೂ ಆಗಿರುವಂಥ, ಸದಾಕಾಲ ನಮ್ಮ ಸಂಗಡ ಇರುವಾತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್ ಆಮೇನ್ ಆಮೇನ್. ನನ್ನ ಪ್ರೀತಿಯ ದೇವಜನವೇ, ಈ ವರ್ಷವೆಲ್ಲ ನಮ್ಮ ಮೇಲೆ ನೀವು ತೋರಿಸಿದ ಪ್ರೀತಿ, ನಮ್ಮನ್ನು ಉತ್ತೇಜಿಸಿದ ರೀತಿ, ನೀವು ನಮಗೆ ಮಾಡಿದಂಥ ಸಹಾಯದ ರೀತಿ ನಾವು ನೆನೆಸಿಕೊಳ್ಳುತ್ತೇವೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನೀವು ಮಾಡಿದ ಕೃತ್ಯಗಳನ್ನು ನೋಡಿ ನಿಮಗೆ ಪ್ರತಿಫಲವನ್ನು ಕೊಟ್ಟು ಈ ಸೇವೆಯ ಮೂಲಕ ಬರುವಂಥ ಎಲ್ಲ ಆಶೀರ್ವಾದಗಳಿಗೂ ನೀವು ಪಾತ್ರರಾಗುವಂತೆ ಮಾಡಲಿ ಎಂದು ನಾನು ಮನಸ್ಸಾರೆ ಕೇಳಿಕೊಳ್ಳುತ್ತೇನೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ನಿಮ್ಮ ಪ್ರಾರ್ಥನೆ ಹೀಗೆ ಇರಲಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಅತಿ ಹೇರಳವಾಗಿ ಆಶೀರ್ವಾದ ಮಾಡಲಿ. ಕರ್ತನ ಚಿತ್ತವಾದರೆ ನಾಳೆಯ ದಿನದ ಹೊಸ ವರ್ಷದ ಸಂದೇಶದೊಟ್ಟಿಗೆ ನಿಮ್ಮನ್ನು ಸಂಧಿಸ್ತೇನೆ. ಗಾಡ್ ಬ್ಲೆಸ್ ಯು. ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್.